ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಕಾರ್ಯಗಳಲ್ಲಿ ಶ್ರದ್ಧೆ, ಧೈರ್ಯ, ಸಾಹಸ ಕಾರ್ಯಗಳು, ಸ್ತ್ರೀಯರಿಗೆ ಅಧಿಕ ವ್ಯಯ, ಆಪ್ತರೊಂದಿಗೆ ಸ್ವಲ್ಪ ವ್ಯಥೆ ಉಂಟಾಗೋದು, ಮಾತು, ಬರವಣಿಗೆ, ಲೆಕ್ಕ ಇಂತಹ ವ್ಯವಹಾರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ಫಲವನ್ನು, ಧನ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಮತ್ತು ಗ್ರಾಮಗಳಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇರುತ್ತೆ, ಹಳ್ಳಿಗಳಲ್ಲಿ. ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು, ಅಲ್ಲೇ ಕಲಹ ಉಂಟಾಗ್ತಕ್ಕಂತಹ ಸಾಧ್ಯತೆ. ಮತ್ತು ಭೂಮಿ ವ್ಯವಹಾರಗಳು, ನಿವೇಶನ ಇಂಥ ವ್ಯವಹಾರಗಳು, ಇವುಗಳಲ್ಲೆಲ್ಲ ಸ್ವಲ್ಪ ತಕರಾರುಗಳು, ಅವುಗಳಿಗಾಗಿ ಕೋರ್ಟು ಕಚೇರಿ ಅಲದಾಟ, ಇದನ್ನೆಲ್ಲ ಸೂಚಿಸ್ತಾ ಇದೆ ವಾರದ ಆದಿಯಲ್ಲೇ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯಭಾಗ ಗಮನಿಸ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಓದಿಗೆ ಬೇಕಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಕಾರ ಸಿಗುತ್ತೆ, ವೃತ್ತಿಯಲ್ಲಿ ಅನುಕೂಲ ಇದೆ. ಜಲಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಮತ್ಸ್ಯೋದ್ಯಮವೋ ಮತ್ತೊಂದೋ, ಅಂತೂ ನೀರಿನ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಧನಲಾಭ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಸೂಚಿಸ್ತಾ ಇದೆ, ಅದು ತಲೆನೋವು, ಈ ಥರದ್ದು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಷ್ಟೇ. ಆಮೇಲೆ ಮುಖ್ಯವಾಗಿ ತಾಯಿ ಕುಟುಂಬ, ಅವ್ರ ಜೊತೆಗಿನ ಬಾಂಧವ್ಯಗಳು, ತಾಯಿ ಬಂಧುಗಳು, ಇವ್ರ ಜೊತೆಗೆಲ್ಲ ವ್ಯವಹಾರ ಮತ್ತು ಇನ್ನೊಂದು ಅವರ ಒಡನಾಟ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ಮನಸ್ಸಿಗೆ ಯಾವುದು ಹಿತವೋ ಅದು ಉಂಟಾಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ಮತ್ತು ತಾಯಿಯ ಬಂಧುಗಳಿಂದ ಹಣ ಸಹಾಯ ಉಂಟಾಗ್ತಕ್ಕಂತಹ ಸಾಧ್ಯತೆ ಅದು ಸೂಚಿಸ್ತಾ ಇದೆ. ಅಂತೂ ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ತುಂಬ ನಿರಾಳತೆ, ಸ್ತ್ರೀಯರಿಗಂತೂ ಕುಟುಂಬದ ಬಲ ಮತ್ತು ಮಾತಿನ ಬಲ, ಕೌಶಲ್ಯತೆ, ಇದರಿಂದಾಗಿ ನಿಮಗೊಂದು ವಿಶೇಷ ಒಂದು ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಪ್ರಾರ್ಥನೆಗೆ ನೀವು ಇಷ್ಟ ದೇವತಾರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಬಹುದು. ಜೊತೆಗೆ